ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹಾಸನದಲ್ಲಿ ಮಹಿಳೆ ನಿಗೂಢ ಸಾವು ಪ್ರಕರಣ. ಮಹಿಳೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಬಳಸಿ ಇದೀಗ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಪೊಲೀಸರು. ಹಾಸನ ತಾಲೂಕು ಕಲ್ಕೆರೆ ಗ್ರಾಮದ ಬಳಿ ನಡೆದಿದ್ದಂತಹ ಘಟನೆ ಇದು. ಇನ್ನೂ ಪತ್ತೆಯಾಗ್ತಾ ಇಲ್ಲ ಆ ಒಂದು ಮಹಿಳೆಯ ಕುರುಹು. ಇನ್ನೂ ಪತ್ತೆಯಾಗದ ನಿಗೂಢ ಮಹಿಳೆಯ ಬಗ್ಗೆ ಕುರುಹು. ಮಹಿಳೆ ಪತ್ತೆಗಾಗಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಪೊಲೀಸರು. ಇನ್ನು ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಈ ಒಂದು ಪ್ರಕರಣ. ಈಗಾಗಲೇ ನೋಡ್ಬೋದು, ಆ ಒಂದು ಕೆರೆಯ ಒಳಗಡೆ ಏನಾದರೂ ಒಂದಷ್ಟು ಶಂಕೆ ವ್ಯಕ್ತವಾಯಿತು. ಯಾರೋ ಒಂದು ಅತ್ಯಾಚಾರಗೈದು ಆಕೆಯನ್ನು ಕೊಲೆ ಮಾಡಿರುವಂಥ ಶಂಕೆ ವ್ಯಕ್ತವಾಯ್ತಲ್ಲ, ಹಾಗಾಗಿ ಆಕೆಯನ್ನು ಕೆರೆಯ ಒಳಗೂ ಕೂಡ ಬೋಟ್ನ ಮುಖಾಂತರ ಹುಡುಕುವಂಥ ಕೆಲಸ ನಡೀತು. ಯಾಕಂತ ಹೇಳಿದ್ರೆ ಕೆರೆಯ ದಡದಲ್ಲಿ ಬಿದ್ದಿತ್ತು ಆಕೆಯ ಬಟ್ಟೆಗಳಾಗಿರ್ಬೋದು, ಜೊತೆಗೆ ವ್ಯಾನಿಟಿ ಬ್ಯಾಗ್, ಒಂದಷ್ಟು ವಸ್ತುಗಳು. ಇನ್ನು ಮಹಿಳೆ ಕೂಡ 150 ಗ್ರಾಂ ಚಿನ್ನವನ್ನು ಧರಿಸಿದ್ರು. 150 ಗ್ರಾಮ್ಗಿಂತಲೂ ಹೆಚ್ಚು ಚಿನ್ನವನ್ನು ಧರಿಸಿದ್ರು. ಹಾಗಾಗಿ ಇದು ಅಪಹರಣನ, ಕಿಡ್ನಾಪ್ ಮಾಡಿದ್ರ, ಕೊಲೆ ಮಾಡಿದ್ರ, ಏನೆಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಆ ಬಗ್ಗೆ ಅಂದರೆ ಮಹಿಳೆ ಬಗ್ಗೆ ಏನೂ ಡೀಟೇಲ್ಸ್ ಸಿಗ್ತಾ ಇಲ್ಲ, ಜೊತೆಗೆ ಏನೂ ಕುರುಹು ಪತ್ತೆ ಆಗ್ತಾ ಇಲ್ಲ. ಹಾಗಾಗಿ ಡ್ರೋನ್ ಮುಖಾಂತರ ಕೂಡ ಆ ಒಂದು ಸ್ಥಳದಲ್ಲಿ ಎಲ್ಲಾದರೂ ಆ ಮಹಿಳೆ ಕಾಣ್ತಾರಾ ಎನ್ನುವಂಥ ನಿಟ್ಟಿನಲ್ಲಿ ಡ್ರೋನ್ ಕ್ಯಾಮ್ರಾ ಬಳಸಿ ಇದೀಗ ಪೊಲೀಸರು ಹುಡುಕಾಟವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಬಸ್ ಸ್ಟ್ಯಾಂಡಿಂದ ಹೊರಟಿದ್ದೀನಿ ಕುಣಿಗಲ್ಗೆ ಅಂತ ಫೋನ್ ಮಾಡಿ ಹೇಳಿದ್ದಾರೆ. ಆ ನಂತರದಲ್ಲಿ ಫೋನ್ ಸ್ವಿಚ್ ಆಫ್ ಆಗಿದೆ. ಮಹಿಳೆ ಎಲ್ಲೋದ್ರು, ಏನಾದರೂ, ಯಾರಾದರೂ ಕಿಡ್ನಾಪ್ ಮಾಡಿದ್ರಾ, ಏನು ಮಾಡಿದ್ರು ಅನ್ನುವಂಥ ಯಾವುದೇ ಕುರುಹುಗಳು ಇನ್ನೂ ಪತ್ತೆಯಾಗಿಲ್ಲ. ಒಂದು ಕಡೆ ಬಹಳಷ್ಟು ಶೋಧ ಕಾರ್ಯವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇಲ್ಲದ ಕಾರಣ ಒಂದಷ್ಟು ಕಾಡು ಪ್ರದೇಶ ಇರೋ ಥರ ಕಾಣಿಸ್ತಾ ಇರೋದ್ರಿಂದ ಡ್ರೋನ್ ಕ್ಯಾಮ್ರಾ ತರಿಸಿ ಅಲ್ಲೂ ಕೂಡ ವಿಜುವಲ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದು ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ ಈ ಒಂದು ಪ್ರಕರಣ. ಅಲ್ಲಿ